ಒಂದು 5 ಸೆಕೆಂಡ್ಸಲ್ಲಿ ನಿಮಗೆ ಪೂರ್ತಿ ಸ್ಲೈಸ್ ಆಗಿಬಿಡ್ತದೆ. ಇದು ಯಾವ ರೀತಿ ಆಗುತ್ತೆ ನೋಡಿ ಸರ್. ಸೊ ಇದು ನೋಡಿ ಸರ್, ಹಿಟ್ಟು ಹಾಕಿದ್ದೀನಲ್ವಾ, ಈಗ ನೀರಿದೆ. ಸೊ ಅದಕ್ಕೆ ನಾವು ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ ನೋಡಿ, ತೋರಿಸ್ತೀನಿ ನೋಡಿ. ನೋಡಿ ಸರ್, ಈಗ ಹಿಟ್ಟು ರೆಡಿ ಆಯಿತು. ಎಷ್ಟು ಚಪಾತಿಗೆ ಬೇಕೋ ಅಷ್ಟು ಕರೆಕ್ಟಾಗಿ ನೀಟಾಗಿ ಬರ್ತದೆ. ಒಂದು 10 ಕೋಕೋನಟ್ ಮಾಡಬೇಕಂದ್ರೆ ಮಿನಿಮಮ್ ಒಂದು 1/4 ಗಂಟೆಯಲ್ಲಿ ಮಾಡ್ಬೋದು. ಎಷ್ಟು ಸೂಪರಾಗಿ ಬಂದಿದೆ, ಹೂವು ಥರ ಬಂದಿದೆ, ತೆಂಗಿನಕಾಯಿ ಹೂವು ನೋಡಿ. ಫ್ರೆಂಚ್ ಫ್ರೈ ನೀವು ಕಟ್ ಮಾಡಬೇಕಂದ್ರೆ ಮಿನಿಮಮ್ ಒಂದು 2 ಮಿನಿಟ್ಸಿಂದ 3 ಮಿನಿಟ್ಸ್ ಬೇಕಾಗುತ್ತೆ ಈ ಸ್ಲೈಸ್, ಸಣ್ಣ ಸ್ಲೈಸ್ಲ ಕಟ್ ಮಾಡಬೇಕಂದ್ರೆ. ಬಟ್ ಇದರಲ್ಲಿ ಒಂದು 2 ಸೆಕೆಂಡ್ಸಲ್ಲಿ ನಿಮಗೆ ಕಟ್ ಆಗಿಬಿಡ್ತದೆ ನೋಡಿ. ಜಸ್ಟ್ ಹಾಕ್ತೀನಿ, ಜಸ್ಟ್ ಅಷ್ಟೇ ಅಷ್ಟೇ, ಸೂಪರಾಗಿ ಬಂದಿದೆ. ಜಸ್ಟ್ ನೀವು ಇದ್ರ ಕೂಡ ಸೆಕೆಂಡ್ಸಲ್ಲಿ ನಿಮ್ಗೆ ಆಗ್ಬಿಡುತ್ತೆ ಜ್ಯೂಸು. ಪ್ಯೂರ್ ಬಲ್ಪಿ ಆರೆಂಜ್ ಜ್ಯೂಸು, ನಿಮ್ಗೆ ವಾಟ್ರು ಹಾಲು ಮಿಲ್ಕ್ ಮಿಕ್ಕಿ ಯಾವ್ದು ಮಿಕ್ಸಿಂಗ್ ಇಲ್ಲ, ಪ್ಯೂರ್ ಬಲ್ಪಿ ಜ್ಯೂಸು ನೋಡಿ. ಪ್ಯೂರ್ ಆರೆಂಜ್ ಜ್ಯೂಸ್ ರೆಡಿ ಆಯಿತು. ಸೊ ಈ ಥರ ಪ್ಯೂರ್ ಆರೆಂಜ್ ಜ್ಯೂಸ್ ಬಲ್ಪಿಯಾಗಿ ನಾವು ತೆಗಿಬೋದು. ನಮಸ್ಕಾರ ವೀಕ್ಷಕರೇ. ಸೊ ನಾವು ಗೋಲ್ಡನ್ ಅಸೋಸಿಯೇಟ್ಸ್ ಆಲ್ರೆಡಿ ನಿಮಗೆ ಪರಿಚಯ ಇರೋರೇ. ಸೊ ಈಗ ನಾವು ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಒಂದು ಮಿಕ್ಸಿ ಅಟ್ಯಾಚ್ಮೆಂಟ್ ಹೇಳ್ಬೋದು. ನಿಮ್ಮ ಹತ್ರ ಅಲೈ ಮಿಕ್ಸಿ ಇದ್ರೆ ಸಾಕು, ನಿಮ್ಮ ಮನೆಯಲ್ಲಿರೋ 9 ಕೆಲಸ ಇದರಿಂದ ಮಾಡ್ಕೋಬೋದು. ಏನಿದ್ರೆ ನೋಡಿದರೆ ಇದು ನೋಡಿ, ನಿಮಗೆ ನಿಮ್ಮ ಹತ್ರ ಅಲೈ ಮಿಕ್ಸಿ ಇದೆಯಾ, ಇದು ತಗೊಂಡಿದ್ರೆ ಸಾಕು, ಈ ಸೆಟಪ್ ತಗೊಂಡಿದ್ರೆ ಸಾಕು. ನೀವು ಇದರಿಂದ ಕಟ್ಟಿಂಗ್ಸ್ ಮಾಡ್ಕೋಬೋದು, ಸ್ಲೈಸಿಂಗ್ ಮಾಡ್ಬೋದು, ಚಾಪಿಂಗ್ ಮಾಡ್ಬೋದು, ಹಿಟ್ಟು ಕಲಿಸ್ಬೋದು. ಅದೇ ಥರ ನಿಮಗೆ ಬೀಟಿಂಗು, ಕೋಕಟ್ ಸ್ಕ್ರಬ್ಬಿಂಗ್ ಮಾಡ್ಕೋಬೋದು. ಸೊ ಅದೇ ಥರ ನಿಮಗೆ ತುಂಬ ಕೆಲಸ, ನಿಮಗೆ ಅಡುಗೆ ಮಾಡೋಕ್ಕೆ ಏನೇನು ಕೆಲಸ ಇದೆಯೋ ಅದೆಲ್ಲ ಹೆಲ್ಪಿಂಗ್ ಕೆಲಸ ಎಲ್ಲ ಆಗುತ್ತೆ ನಿಮಗೆ. ಸೊ ಇದು ಒಂದು ಯಾವುದೇ ಮಿಕ್ಸಿಗೆ ಅಟ್ಯಾಚ್ ಆಗುತ್ತೆ. ಇಲ್ಲ ನಮಗೆ ಮಿಕ್ಸಿ ಜೊತೆ ಬೇಕಂದರೆ ಈ ಮಿಕ್ಸಿ ಪ್ಲಸ್ 3 ಜಾರ್ ಜೊತೆ ಕೊಡ್ತಾ ಇದ್ದೀನಿ. ಸೊ 2 ಕಾಂಬೋ ಆಫರ್ ಇದೆ. ಇಲ್ಲ ಸೆಪ್ರೇಟ್ ಬೇಕಂದ್ರೆ ಸೆಪ್ರೇಟ್ ಆಫರ್ ಇದೆ. ಸೊ ಫುಲ್ ಪ್ರತಿ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಕೆಲಸ ಆಗುತ್ತೆ ಏನಂತ ನೋಡಿ. ಇದು ಗೇರ್ ಬಾಕ್ಸು. ಸೊ ಇದು ಒಂದು ನಿಮಗೆ ಮಿಕ್ಸಿ, ನಿಮ್ಮ ಮನೆಯಲ್ಲಿರೋ ಮಿಕ್ಸಿಗೆ ನಾರ್ಮಲ್ ಜಾರ್ ಅಟ್ಯಾಚ್ಮೆಂಟ್ ಮಾಡ್ತಾರೆ ನೋಡಿ, ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ರಾಡ್ ಬರ್ತದೆ. ಸೊ ಇದನ್ನು ಮೇಲ್ಗಡೆ ಇಟ್ಬಿಡಬೇಕು. ಸೊ ಇದು ಮೇಲೆ ಈ ಕಂಟೈನರ್ ಇಡ್ತಾ ಇದ್ದೀನಿ. ಸೊ ಕಂಟೈನರ್ ಇಟ್ಟು, ಸೊ ಇದನ್ನು ಕೂಡ ನಿಮಗೆ ರೈಟು ತಿರ್ಸಿದ್ರೆ ಲಾಕ್ ಆಗುತ್ತೆ. ಸೊ ಎಲ್ಲ ಸೆಟಪ್ ಲಾಕ್ ಆಗಿಬಿಡ್ತದೆ. ಸೊ ಈಗ ಬಂದುಬಿಟ್ಟು ಮೇಲ್ಗಡೆ ಈ ಟಾಪ್ ಕವರ್ ಕ್ಲೋಸ್ ಮಾಡ್ಕೋಬೋದು. ಸೊ ಇದು ಒಂದು ಈ ಥರ ಡಿಸ್ಕ್ ಕೊಡ್ತಾ ಇದ್ದೀನಿ. ಈ ಡಿಸ್ಕಲ್ಲಿ ಒಂದು 4 ಬ್ಲೇಡ್ ಅಟ್ಯಾಚ್ ಮಾಡ್ಬೋದು. ಒಂದು ನಿಮಗೆ ಸ್ಲೈಸಿಂಗ್ ಬ್ಲೇಡು, ಸೊ ಸೆಕೆಂಡ್ ನಿಮಗೆ ಕಾಯಿ ತುರೋದು, ಇದೇ ಥರ ನಿಮಗೆ ಫ್ರೆಂಚ್ ಫ್ರೈ ಕಟ್ಟಿಂಗ್, ದೊಡ್ಡದು ಕಟ್ಟಿಂಗು, ಸ್ಮಾಲ್ ಕಟ್ಟಿಂಗು. ಸೊ 2, 3, 4 ಬ್ಲೇಡ್ ಕೊಡ್ತಾ ಇದ್ದೀನಿ ಈ ಥರ. ಸೊ 4 ಬ್ಲೇಡ್ ಈ ಡಿಸ್ಕಲ್ಲಿ ಯೂಸ್ ಮಾಡಬೇಕು. ಇದು ಹೆಂಗಂದರೆ ನೋಡಿ, ಈ ಥರ ಒಡ ಲಾಕ್ ಮಾಡಿಬಿಡು, ಈ ಥರ ಪುಷ್ ಮಾಡಿದ್ರೆ ಲಾಕ್ ಆಗಿಬಿಡ್ತದೆ. ತೆಗಿಯೋದು ನೋಡಿ, ಬ್ಯಾಕ್ ಸೈಡಿಂದ ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಅಷ್ಟೇ ಈಸಿ. ಸೊ ಈಗ ಬಂದು ಈ ಡಿಸ್ಕನ್ನ ಫಿಟ್ ಮಾಡಿ ಇದು ಓಪನ್ ಮಾಡಿ, ಮೇಲ್ಗಡೆ ಈ ಡಿಸ್ಕನ್ನ ಇಟ್ಬಿಡಿ ನೋಡಿ, ಅಷ್ಟೇ ಲಾಕ್ ಆಯಿತು. ಈಗ ಒಂದು ಕ್ಯಾರೆಟ್ ಆಗಲಿ, ಬೀಟ್ರೂಟ್ ಆಗಲಿ, ಯಾವುದೇ ಬಂದು ಸ್ಲೈಸಸ್ ಚಾಲೆಟ್ ಮಾಡ್ತಾರೆ, ಯಾವುದು ಬೇಕಂದರೆ ನೋಡಿ, ಇದು ಒಳಗಡೆ ಹಾಕಿರೋ ಸಾಕು, ಸೆಕೆಂಡ್ಸಲ್ಲಿ ಆಗುತ್ತೆ. ನಿಮಗೆ ಸ್ವಲ್ಪ ದಬ್ಬ ಸ್ಲೈಸ್ ಬೇಕಂದರೆ ಸ್ಪೀಡ್ ಕಮ್ಮಿ ಇಡಿ, ಸಣ್ಣ ಸ್ಲೈಸ್ ಬೇಕಂದರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಇಡಿ ಅಷ್ಟೇ ನೋಡಿ. ನೋಡಿ ಸರ್, ಇದು ಕ್ಯಾರೆಟು ಒಂದು 5 ಸೆಕೆಂಡ್ಸಲ್ಲಿ ನಿಮಗೆ ಪೂರ್ತಿ ಸ್ಲೈಸ್ ಆಗಿಬಿಡ್ತದೆ. ಇದು ಯಾವ ರೀತಿ ಆಗುತ್ತೆ ನೋಡಿ ಸರ್. ಸೊ ಬೇಗ ನಿಮಗೆ ಸ್ಲೈಸ್ ಆಗಿಬಿಡ್ತದೆ. ಈ ಥರ ಸ್ಲೈಸಸ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಆರಾಮಾಗಿ ಸ್ಲೈಸಸ್ ಮಾಡ್ಕೋಬೋದು. ಈ ಥರ ಈ ಬ್ಲೇಡ್ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಿ. ಸೊ ಸೇಮ್ ಇದೇ ಥರ ಆಡ್ ಮಾಡಿ ಡಿಸ್ಕನ್ನ ಫಿಟ್ ಮಾಡ್ಕೊಳ್ಳಿ. ಡಿಸ್ಕ್ ಫಿಟ್ ಮಾಡಿಬಿಟ್ಟು ನೋಡಿ, ಕ್ಯಾರೆಟ್ ತೋರಿಸ್ತೀನಿ. ಹಾಂ, ತುರಿಬೋದು ಸರ್ ನೋಡಿ ಸರ್, ಆಯಿತು. ಸೊ ಸೆಕೆಂಡ್ಸಲ್ಲಿ ಮನೆಯಲ್ಲಿ ಪಲ್ಯ ತರಕಾರಿ ಕಟ್ ಮಾಡೋಕ್ಕೆ ಕೆಲಸನೇ ಇಲ್ಲ. ನೀವು ಬೆಳಗ್ಗೆ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಸೊ ನೋಡಿ ಸರ್, ಮಕ್ಕಳಿಗೆಲ್ಲ ಫ್ರೆಂಚ್ ಫ್ರೈ ತುಂಬ ಲೈಕ್ ಆಗುತ್ತೆ. ನೀವು ಮನೆಯಲ್ಲೇ ಫ್ರೆಂಚ್ ಫ್ರೈ ಕಟ್ಟಿಂಗ್ಸ್ ಮಾಡಿ ನಾವು ಬಾಯ್ಲ್ ಮಾಡಿಕೊಡ್ಬೋದು ನೋಡಿ. ಇದು ಒಳಗಡೆ ಥರ ಕಟ್ ಮಾಡಿಕೊಡಿ ಅಷ್ಟೇ. ಸ್ಕಿನ್ ಬೇಕಂದ್ರೆ ಸ್ಕಿನ್ ರಿಮೂವ್ ಮಾಡಿ. ಇದೇನೆಂದರೆ ನಿಮಗೆ ಫಾಸ್ಟಾಗಿ ಇದರಲ್ಲಿ ಪ್ರೆಸ್ ಕೊಟ್ಟಿದ್ರೆ ಅಂದರೆ ಸ್ಪೀಡ್ಸ್ ಫಾಸ್ಟ್ ಇಟ್ಕೊಂಡು ಫಾಸ್ಟಾಗಿ ಪ್ರೆಸ್ ಮಾಡಿದ್ರೆ ಸಣ್ಣ ಸ್ಲೈಸ್ ಬರ್ತದೆ. ಇಲ್ಲ ನಿಮಗೆ ದಬ್ಬ ಸ್ಲೈಸ್ ಬೇಕಂದರೆ ಸಿಂಗಲ್ ಸ್ಪೀಡ್ ಇಡಿ, ಸ್ಲೋ ಆಗಿ ಪ್ರೆಸ್ ಮಾಡಿ ನೋಡಿ. ನಾನು ಸಿಂಗಲ್ ಸ್ಪೀಡ್ ಇಡ್ತೀನಿ, ಸ್ಲೋ ಪ್ರೆಸ್ ಮಾಡ್ತೀನಿ ಅಷ್ಟೇ. ಸ್ಲೋ ಪ್ರೆಸ್ ಮಾಡಿದ್ದೀನಿ. ಸೊ ಸ್ಲೋ ಪ್ರೆಸ್ ಮಾಡುವಾಗ ಇದು ಸ್ಲೈಸಸ್ ಹೆಂಗೆ ಬಂದಿದೆ ನೋಡಿ. ನಿಮಗೆ ನಾರ್ಮಲು ದಬ್ಬ ಸೈಜಲ್ಲಿ ಸ್ಲೈಸ್ ಬಂದಿದೆ ಈ ಥರ. ಸೊ ಈ ಥರ ನಿಮಗೆ ಫ್ರೆಂಚ್ ಫ್ರೈ ಸ್ಲೈಸಸ್ ಎಲ್ಲ ಈ ಥರ ಮಾಡಿಸ್ಕೋಬೋದು. ಈ ಸ್ಕಿನ್ ರಿಮೂವ್ ಮಾಡಿಬಿಟ್ಟು ಮಾಡಿದ್ರೆ ಈ ಥರ ಸೈಡಸ್ಸಲ್ಲಿ ಎಜಸ್ಸಲ್ಲಿ ಕೂಡ ಇದು ಬರಲ್ಲ ನಿಮಗೆ. ಸೊ ನೋಡಿ ಸರ್, ಇದು ಹಿಟ್ಟು ಕಲಿಸೋದು. ಸೊ ಇದು 3 ಅಟ್ಯಾಚ್ಮೆಂಟ್ಗೆ ಇದು ಯೂಸ್ ಆಗುತ್ತೆ. ಸೊ ಇದು ನೋಡಿ ಸರ್, ಹಿಟ್ಟು ಹಾಕಿದ್ದೀನಲ್ವಾ, ಈಗ ನೀರಿದೆ, ನೀರು ಮೆಸರನ್ ಮಾಡಿದೆ. ನೆಕ್ಸ್ಟ್ ನಾವು ಅಪ್ರಾಕ್ಸಿಮೇಟ್ ಹಾಕ್ತಾ ಇದ್ದೀನಿ. ಒಂದು ಕನ್ಸಿಸ್ಟೆನ್ಸಿ ಬಂದಮೇಲೆ ಸ್ಟಾಪ್ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕಬೇಕಂದ್ರೆ. ಆಮೇಲೆ ಇಮಿಡಿಯೇಟ್ ಕೊಂಡು ನೀವು ಹಾಕೋಬೋದು. ಸೊ ಅದಕ್ಕೆ ನಾವು ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ ನೋಡಿ, ತೋರಿಸ್ತೀನಿ ನೋಡಿ. ನೋಡಿ ಸರ್, ಈಗ ಹಿಟ್ಟು ರೆಡಿ ಆಯಿತು.
ಸೊ ಆರಾಮಾಗಿ ಈ ಥರ ಹಿಟ್ಟು ಕಲಿಸ್ಕೋಬೋದು. ಹೌದು ಸರ್, ಎಷ್ಟು ಚಪಾತಿಗೆ ಬೇಕೋ ಅಷ್ಟು ಕರೆಕ್ಟಾಗಿ ನೀಟಾಗಿ ಬರ್ತದೆ ನೋಡಿ. ಅಷ್ಟು ಆರಾಮಾಗಿ ಇದರ ಗೋಧಿ ಹಿಟ್ಟು ಮಾತ್ರ ಇಲ್ಲ ಸರ್, ನಿಮ್ಗೆ ಯಾವ್ದು ಹಿಟ್ಟು ಬೇಕಾದ್ರೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಈ ಮಿಕ್ಸಿಂಗ್ ಮಾಡ್ಕೋಬೋದು, ತುಂಬ ಆರಾಮಾಗಿ ಬಂದುಬಿಡುತ್ತೆ ನೋಡಿ. ಇದು ಬಂದು ಈ ಕಂಟೈನರ್ಗೆ ಈ ರಾಡ್ ಇಡ್ತಾ ಇದ್ದೀನಲ್ವಾ, ಸೊ ಇದನ್ನು ತೆಗೆದುಬಿಟ್ಟಿದ್ದೀನಿ ಈಗ. ಯಾಕಂದರೆ ಆಲ್ರೆಡಿ ನಾವು ಚಾಪಿಂಗ್ ಮಾಡಿದ್ದೀನಿ, ಸ್ಲೈಸಿಂಗ್ ಮಾಡಿದ್ದೀನಿ, ಹಿಟ್ಟು ಕಲಿಸಿದ್ದೀನಿ, ಫ್ರೆಂಚ್ ಫ್ರೈ ಕಟಿಂಗ್ ಮಾಡಿದ್ದೀನಿ. ಇನ್ನೂ ಬಂದು 2 ಐಟಮ್ ಇದೆ, ಚಾಪಿಂಗ್ ಮಾಡಬೇಕು ಪ್ಲಸ್ ಬಂದುಬಿಟ್ಟು ಕಾಯಿ ತುರಿ ತೋರಿಸ್ಬೇಕು. ಸೊ ಇದೆರಡು ತೋರ್ಸೋಕ್ಕೆ ಮುಂಚೆ ನಿಮಗೆ ನೋಡಿ ಇದು ಬಂದು ಈ ಅಟ್ಯಾಚ್ಮೆಂಟು, ಯಾಕಂದರೆ ಒಂದು ತುಂಬ ಜನ ಪೂರ್ತಿ ವಿಡಿಯೋ ನೋಡೋದಿಲ್ಲ, ಸೊ ಅವ್ರಿಗೋಸ್ಕರ ಇದನ್ನು ತೆಗೆದುಬಿಟ್ಟು ಇದು ಹೆಂಗೆ ಫಿಟ್ ಮಾಡೋದು ಅಂತ ತೋರಿಸ್ತಾರೆ ನೋಡಿ. ಇದು ಬಂದು ಜಸ್ಟ್ ಹಂಗೆ ಇಟ್ಬಿಟ್ಟು ಲಾಕ್ ಮಾಡ್ಕೋಬೋದು ಅಷ್ಟೇ, ಸೇಮ್ ಲಾಕ್ ಆಗಿಬಿಡ್ತದೆ. ಸೊ ಇದು ಬಂದು ನಿಮಗೆ ತೆಂಗಿನಕಾಯಿ ಬಂದ್ಬಿಟ್ಟು ಇದು ಮಾಡೋದಕ್ಕೆ, ಇದು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಬೋದು. ನೀವೊಂದು 10 ಕೋಕೋನಟ್ ಮಾಡಬೇಕಂದ್ರೆ ಮಿನಿಮಮ್ ಬಂದು ಒಂದು 1/4 ಗಂಟೆಯಲ್ಲಿ ಮಾಡ್ಬೋದು ನೋಡಿ. ಎಷ್ಟು ಸೂಪರಾಗಿ ಬಂದಿದೆ, ಹೂವು ಥರ ಬಂದಿದೆ, ತೆಂಗಿನಕಾಯಿ ಹೂವು ನೋಡಿ, ಡ್ರೈ ಆಗಿ ಬಂದಿದೆ. ನಾರ್ಮಲಾಗಿ ಕೋಕೋನಟ್ ಇದು ಮಾಡುವಾಗ ಒಂದು ವೆಟ್ನೆಸ್ ಇರುತ್ತದೆ, ಇದು ಡ್ರೈ ಕೋಕೋನಟ್ ಥರ ಬಂದಿರುತ್ತದೆ, ಚೆನ್ನಾಗಿ ಡ್ರೈ ಇದಾಗಿದೆ ನೋಡಿ. ಸೊ ರಿಸ್ಕ್ ಏನಿಲ್ಲ ನೋಡಿ, ಆರಾಮಾಗಿ ಈ ಥರ ತೆಗಿಬೋದು, ಓಕೆನಾ. ಸೊ ಇದರಲ್ಲಿ ನಿಮಗೆ ಮೇಲ್ಗಡೆ ಇದನ್ನು ಅಟ್ಯಾಚ್ಮೆಂಟ್ ಮಾಡಿದ್ರೆ ಸಿಟ್ರಸಿನ ಜ್ಯೂಸ್ ಮಾಡ್ಬೋದು, ಅದನ್ನು ತೋರಿಸ್ತೀನಿ. ಸೊ ನೋಡಿ ಸರ್, ಈಗ ಕೋಕೋನಟ್ ಆಗಿದ್ದು ನೀವು ಮೇಲ್ಗಡೆ ಇದರ ಕವರ್ ಹಾಕ್ಬಿಡಿದ್ರೆ ಸಾಕು ನೋಡಿ. ಈ ಥರ ಆರೆಂಜ್ ಸಿಟ್ರಸಿನ್ ಫ್ರೂಟ್ಸ್ ಮಾತ್ರ ಇಲ್ಲ, ಈ ಥರ ನಿಮಗೆ ಮೊಸಂಬಿ, ತಾಳಂಬಿ, ಲೆಮನ್ನು ಯಾವ್ದು ಬೇಕಾದ್ರೆ ಮಾಡ್ಕೋಬೋದು. ಜಸ್ಟ್ ನೀವು ಇದ್ರ ಕೂಡ ಸೆಕೆಂಡ್ಸಲ್ಲಿ ನಿಮಗೆ ಆಗ್ಬಿಡುತ್ತೆ ಜ್ಯೂಸು. ಪ್ಯೂರ್ ಬಲ್ಪಿ ಆರೆಂಜ್ ಜ್ಯೂಸು, ನಿಮ್ಗೆ ವಾಟ್ರು ಹಾಲು ಮಿಲ್ಕ್ ಮಿಕ್ಕಿ ಯಾವ್ದು ಮಿಕ್ಸಿಂಗ್ ಇಲ್ಲ, ಪ್ಯೂರ್ ಬಲ್ಪಿ ಜ್ಯೂಸು ನೋಡಿ. ಪ್ಯೂರ್ ಆರೆಂಜ್ ಜ್ಯೂಸ್ ರೆಡಿ ಆಯಿತು. ಸೊ ಈ ಥರ ಪ್ಯೂರ್ ಆರೆಂಜ್ ಜ್ಯೂಸು ಬಲ್ಪಿಯಾಗಿ ನಾವು ತೆಗಿಬೋದು. ಸೊ ಇದನ್ನು ಹಂಗೆ ತಗೊಂಡು ಇದನ್ನು ಗ್ಲಾಸ್ಗೆ ಚೇಂಜ್ ಮಾಡ್ಕೋಬೋದು ನೋಡಿ. ಇದು ಚಾಪಿಂಗ್ ಬ್ಲೇಡು. ಸೊ ಸೇಮ್ ಮೇಲ್ಗಡೆ ಇಟ್ಬಿಡ್ತೀನಿ ನೋಡಿ. ಆನಿನು ಹಿಂಗೆ ಸ್ಕಿನ್ ರಿಮೂವ್ ಮಾಡ್ಬಿಟ್ಟು ಹಂಗೆ ಆಗ್ಬೋದು. ಈಗ ಕಮರ್ಷಿಯಲಾಗಿ ಹೋಟೆಲ್ ಇರೋದ್ರಲ್ಲ ಆನಿ ತರಕಾರಿ ಕಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಅವ್ರಿಗೆ ಕೂಡ ಯೂಸ್ ಆಗುತ್ತೆ ಇದು. ನಿಮಗೆ ಇದೇ ರೀತಿಗೆ ಮನೆಯಲ್ಲೂ ಕೂಡ ಹಂಗೆ ಡೈಲಿ ಯಾವುದು ವೆಜಿಟೇಬಲ್ಸ್ ಮಾಡಿದ್ರೆ ಖಂಡಿತವಾಗಿ ಆನಿನ್ ಮಾಡಬೇಕು. ಆನಿನ್ ಚಿಲ್ಲಿ ಮಾಡಬೇಕು, ನೀವು ಚಿಲ್ಲಿನೂ ಕೂಡ ಕೈನಲ್ಲಿ ಕಟ್ ಮಾಡಬೇಕಂತಿಲ್ಲ, ಎಷ್ಟು ಬೇಕಾದ್ರೆ ಹಾಕ್ಕೊಳ್ಳಿ, ಅದರಲ್ಲೇ ಹಾಕ್ಬೇಕು ನೋಡಿ ಅಷ್ಟೇ. ಸೊ ನೋಡಿ ಸರ್, ಎಷ್ಟು ಸೆಕೆಂಡ್ಸ್ ಆಯಿತು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಲೈವ್ ಆಗಿ ತೋರಿಸಿದ್ದೀನಿ. ವಿತಿನ್ ಒಂದು 3 seconds to 4 seconds ಆಗಿರ್ತದೆ ನಿಮಗೆ ಫುಲ್ಲು ಚಾಪಿಂಗ್ ಆಗಿರ್ತದೆ ನೋಡಿ. ಅಷ್ಟು ನೋಡಿ ಸರ್, ಡ್ರೈ ಆಗಿ ಮೀಡಿಯಮ್ ಸೈಜ್. ಇನ್ನೂ ಫುಲ್ ಎಕ್ಸ್ಟ್ರಾ ಟೈಮ್ ಬಿಟ್ಟಿದ್ರೆ ಫುಲ್ ಚಾಪಿಂಗ್ ಆಗಿಬಿಡ್ತದೆ. ಸೊ ನಾರ್ಮಲಾಗಿ ರೋಪ್ ಚಾಪರೋ ಬೇರೆ ಏನೋ ಚಾಪರಲ್ಲಿ ನೀವು ಮಾಡಿದ್ರೆ ನೀರಾಗಿ ಒಂಥರ ಆನಿಲ್ಲ ಇದಿರಲ್ಲ. ಇದರಲ್ಲಿ ನೋಡಿ ಫುಲ್ಲು ನಿಮಗೆ ಡ್ರೈ ಆನಿನು, ಮೀಡಿಯಮ್ ಪಲ್ಯಕ್ಕೆ ಏನು ಕಟ್ ಮಾಡ್ತೀರೋ ಅದೇ ಥರ ಕಟ್ಟಿಂಗ್ ಆಗಿದೆ ಸರ್. ಸರ್ ನೆಕ್ಸ್ಟ್ ನೋಡಿ ಸರ್, ಇದು ಬಂದು ಪಲ್ಯ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ ಸರ್. ಈಗ ನಿಮಗೆ ಚಾಪಿಂಗ್ ಬ್ಲೇಡ್ ಇದೆಯಲ್ವ, ಆನಿನ್ ಚಾಪ್ ಮಾಡಿದ್ದೀನಲ್ವ, ಅದೇ ಬ್ಲೇಡಲ್ಲಿ ನಾವು ಪಲ್ಯ ಮಾಡೋಕ್ಕೆ ಮೀಡಿಯಮ್ ಸೈಜ್ ಕಟ್ ಮಾಡಬೇಕು ಅಂದರೆ ಈ ಥರ ನೋಡಿ ಹಾಕ್ತೀನಿ. ಹಾಕ್ಬಿಟ್ಟು ಜಸ್ಟ್ 1 seconds ಬಿಡಿದ್ರೆ ಆಗುತ್ತೆ ಮೀಡಿಯಮ್ ಆಗಿ. ಸೊ ಈ ಥರ ನಿಮಗೆ ಹಾಗಲಕಾಯಿ ಪಲ್ಯ ಯಾವುದು ಪಲ್ಯಕ್ಕೆ ಬೇಕಂದರೆ ನಾವು ಕಟ್ ಮಾಡ್ಕೋಬೋದು ನೋಡಿ. ಮೀಡಿಯಮ್ ಸೈಜಾಗಿ ಕಟ್ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ದೊಡ್ಡ ಪೀಸಾಗಿ ಬೇಕಂದರೆ ಸೆಕೆಂಡ್ಸಲ್ಲಿ ಸ್ಟಾಪ್ ಮಾಡಿಬಿಡಿ. ಸೊ ಇದೇ ನಿಮಗೆ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಚಾಪಿಂಗ್ ಬೇಕಂದರೆ ಎಕ್ಸ್ಟ್ರಾ ಟೈಮು. ಸೊ ಆನಿನ್ ಥರ ಚಾಪಿಂಗ್ ಬೇಕಂದರೆ ಎಕ್ಸ್ಟ್ರಾ ಟೈಮ್ ಬಿಟ್ಟಿದ್ರೆ ಸಾಕು, ಈ ಥರ ಚಾಪಿಂಗು ಮಾಡ್ಕೋಬೋದು. ಸೊ ಇದು ಒಂದು ಬೀಟಿಂಗ್ ಡಿಸ್ಕ್ ಸರ್. ಸೊ ಈ ಬೀಟಿಂಗ್ ಡಿಸ್ಕ್ನ ನೋಡಿ ಈ ಥರ ಲಾಕ್ ಮಾಡಿಬಿಡ್ತೀನಿ. ಸೊ ಬೀಟಿಂಗ್ಗೆ ಈ ಥರ ಫಿಟ್ ಮಾಡಿ. ಸೊ ಈಗ ನಿಮಗೆ ಲಸ್ಸಿ ಆಗಲಿ, ಬಟರ್ ಮಿಲ್ಕು ನೋಡಿ, ಎಗ್ಗು ಯಾವುದು ಬೇಕಂದರೆ ಬೀಟ್ ಮಾಡ್ಕೋಬೋದು. ಹೌದು, ಬೇಗನೆ ಆಗುತ್ತೆ, ಸೆಕೆಂಡ್ಸಲ್ಲಿ ಆಗ್ಬಿಡ್ತದೆ ಸರ್. ಯಾವುದೇ ಮಯೋನಸ್ಲ ಮಾಡ್ತಾರಲ್ಲ, ಮಯೋನಸ್ಲ ತೆಗಿಬೋದು ಸರ್. ಈ ಥರ ಕ್ಯಾಪ್ನ ಕ್ಲೋಸ್ ಮಾಡಿಬಿಡಿ, ಓಕೆನಾ. ನೋಡಿ ಸೆಕೆಂಡ್ಸಲ್ಲಿ ಈಗ ನೋಡಿ ಸರ್ ಎಷ್ಟು ಬೀಟ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ವೈಟು ಇದು ಬಂದಿದೆ, ಫೋಮ್ ಥರ ಬಂದಿದೆ. ಸೊ ಅಷ್ಟು ಸರ್, ಯಾವುದು ಆಮ್ಲೆಟು, ಮಯೋನಸ್ಗೆ, ಲಸ್ಸಿಗೆ, ಬಟರ್ ಮಿಲ್ಕ್ಗೆ, ಅದರ ನಿಮಗೆ ಬಂದುಬಿಟ್ಟು ಡಾಲ್ಗೆ ಎಲ್ಲದಕ್ಕೆ ಆಗುತ್ತೆ ಸರ್. ಸೊ ಈ ಥರ ನಿಮಗೆ ಎಲ್ಲ ಕಲ್ಸೋಕ್ಕೆ ಇದಾಗುತ್ತೆ ಸರ್. ನೋಡಿ ಈಗೆಲ್ಲ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಪೂರ್ತಿ ಎಲ್ಲ ವಿಡಿಯೋ ನೋಡಿದ್ದೀರಾ. ಸೊ ಈಗ ಫೈನಲಾಗಿ ಪ್ರೈಸಸ್ ಬಗ್ಗೆ ಹೇಳ್ತೀನಿ. ಸೊ ಇದು ಒಂದು ನಿಮಗೆ ಕಾಂಬೋ ಆಗಿ ಮಿಕ್ಸಿ, ನಮ್ಮ ಹತ್ರ ಮಿಕ್ಸಿ ಜೊತೆ ಇದು ಐಟಮ್ಸು ಬೇಕು, ಅಟ್ಯಾಚ್ಮೆಂಟ್ ಬೇಕಂದರೆ ನಿಮಗೆ ಕಾಂಬೋ ಆಗಿ ಇದು 6350 ರೂಪಾಯಿ ಆಗುತ್ತೆ. ಸೊ ಇದರಿಂದ ನಾವು ಬೆಸ್ಟ್ ಡಿಸ್ಕೌಂಟ್ ಮಾಡಿ 5975 ರೂಪಾಯಿಗೆ ಈ 4G ಮಿಕ್ಸಿ ಅಟ್ಯಾಚ್ಮೆಂಟ್ ಪ್ಲಸ್ ಈ ಮಿಕ್ಸಿ 3 ಜಾರ್ ವಿತ್ ಮಿಕ್ಸಿ ಕೊಡ್ತಾ ಇದ್ದೀನಿ. ಸೊ ಇಲ್ಲ ನಮಗೆ ಹತ್ರ ಹಳೆ ಮಿಕ್ಸಿ ಇದೆ, ನಮಗೆ ಅಟ್ಯಾಚ್ಮೆಂಟ್ ಮಾತ್ರ ಸಾಕಂದರೆ ಇದು ಮಾತ್ರ. ಸೊ ಈ ಜಾರು 3 ಜಾರು ಮಿಕ್ಸಿ ಬರಲ್ಲ, ಬ್ಯಾಲೆನ್ಸ್ ಎಲ್ಲ ಐಟಮ್ ಬರ್ತದೆ. ಸೊ ಇದರಲ್ಲಿ ನಿಮಗೆ ನೋಡಿ ಸರ್, ಕೋಕೋನಟ್ ಸ್ಕ್ರಪಿಂಗ್ ಮಾಡೋದು ಬರ್ತದೆ, ಇದರಲ್ಲಿ ಜ್ಯೂಸ್ ಮೇಲ್ಗಡೆ ಜ್ಯೂಸ್ ಮಾಡೋದು ಬರ್ತದೆ. ಸೊ ಇದರಲ್ಲಿ ಬೀಟಿಂಗ್ ಡಿಸ್ಕ್ ಬರ್ತದೆ ನಿಮಗೆ, ಅದೇ ಥರ ಹಿಟ್ಟು ಕಲಿಸೋದು, ಚಾಪಿಂಗ್ ಮಾಡೋದು, ಅದೇ ನಿಮಗೆ ತಕ್ಕರಿ ಬಂದು ತಿರುವುದು ಬರ್ತದೆ, ಸ್ಲೈಸಿಂಗ್ ಮಾಡೋದು ಬರ್ತದೆ, ಫ್ರೆಂಚ್ ಫ್ರೈ ಮೀಡಿಯಮ್ ಕಟ್ಟಿಂಗು, ದೊಡ್ಡ ಕಟ್ಟಿಂಗು. ಸೊ ಈ ಥರ ನಿಮಗೆ 9 ಕೆಲಸ ಮಾಡೋ ಥರ ಒಂದು ಅಟ್ಯಾಚ್ಮೆಂಟ್ಸ್ ಕಂಟೈನರ್ ಬರ್ತದೆ. ಸೊ ಇದು ಬಂದು ಒಂದು ಸೆಟಪ್ ಬರ್ತದೆ ಸರ್. ಇದು ಬಂದು ನಿಮಗೆ 4375 ರೂಪಾಯಿ ಸೆಪ್ರೇಟಾಗಿ ಸೇಲ್ ಮಾಡ್ತೀನಿ. ಸೊ ಇದು ಬಂದು ನಿಮಗೆ 1000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಅಲ್ಲಿ ಟಿವಿ ಚಾನಲ್ ಕಡೆಯಿಂದ ಬರೋರಿಗೆ, 3375 ರೂಪಾಯಿ ಮಾತ್ರ ಸರ್. ಸೊ ಇದು ಒಂದು ನಿಮಗೆ ಸೆಪ್ರೇಟ್ ಮಿಕ್ಸಿ ಬೇಕು, ಇಲ್ಲ ನಮ್ಮ ಹತ್ರ
ಇದು ನಮ್ಮಟ ಬಂದು ಮಿಕ್ಸಿ ಬಂದು ಅಟ್ಯಾಚ್ಮೆಂಟ್ಲ ಬೇಡ, ನಮಗೆ ಮಿಕ್ಸಿ ಮಾತ್ರ ಒಂದು ತಗೋಬೇಕು. ಮಿಕ್ಸಿ ಮಾತ್ರ ಬೇಕಂದರೆ ಇದು 3,375 ರೂಪಾಯಿ ಆಗುತ್ತೆ. ಇದರಿಂದ ನಾವು ಡಿಸ್ಕೌಂಟ್ 400 ರೂಪಾಯಿ ಕೊಡ್ತಾ ಇದ್ದೀನಿ, 2,975 ರೂಪಾಯಿ ಆಗುತ್ತೆ. ಸೊ ಬರೀ ಮಿಕ್ಸಿ ಮಾತ್ರ ಬೇಕಂದರೆ 2,975, ಬರೀ ಅಟ್ಯಾಚ್ಮೆಂಟ್ ಮಾಡಬೇಕಂದ್ರೆ 3,375 ರೂಪಾಯಿ ಆಫ್ಟರ್ ಡಿಸ್ಕೌಂಟ್ ಪ್ರೈಸಸ್ಸು. ಎರಡು ಒಟ್ಟಿಗೆ ತೊಗೊಂಡಿದ್ರೆ 5,975. ಈಗ ಬ್ಯಾಂಗ್ಳೂರು ಇದ್ದಾರಂದರೆ ಬರೀ ಅಡ್ವಾನ್ಸ್ ಕಳಿಸಿದ್ರೆ ಮನೆಗೆ ಡೋರ್ ಡೆಲಿವರಿ ಮಾಡ್ಕೊಡ್ತೀನಿ. ಇದೇ ಥ್ರೂಔಟ್ ಬ್ಯಾಂಗ್ಳೂರು ಬಿಟ್ಟು ಬೇರೆ ಕಡೆ ಎಲ್ಲಿ ಬೇಕಂದ್ರೆ ಇರಲಿ, ಅವರು ಅಮೌಂಟ್ ನಮಗೆ ಜಿಪೇ ಇಲ್ಲ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರಿಗೆ ಕೊರಿಯರ್ ಕಳಿಸ್ಕೊಡ್ತೀನಿ. ಸೊ ಫ್ರೀ ಶಿಪ್ಪಿಂಗ್ ಆ್ಯಂಡ್ ಫ್ರೀ ಹೋಮ್ ಡೆಲಿವರಿ ಆಪ್ಷನ್ಸ್ ಇದೆ. ಸೊ ಮಿಸ್ ಮಾಡಬೇಡ, ಸ್ಕ್ರೀನ್ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ, ನಿಮಗೆ ಹೋಮ್ ಡೆಲಿವರಿ ಆ್ಯಂಡ್ ಹೋಮ್ ಶಿಪ್ಪಿಂಗ್ ಇದೆ.